ವಿಜ್ಞಾನ ವಿಸ್ತೃತ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಪ್ರತಿಷ್ಠಿತ ಸಿಬಿಎಸ್ಇ ಚಂದನ್ ಸ್ಕೂಲ್ನಲ್ಲಿ ಭಾರತ ರತ್ನ ಪ್ರೊಫೆಸರ್ ಸಿಎನ್ಆರ್ ರಾವ್ ರವರ 10ನೇ ವರ್ಷದ ವಿಜ್ಞಾನ ವಿಸ್ತೃತ 2025ನೇ ಸಾಲಿನ ಚಂದನ ಶ್ರೀ ಪ್ರಶಸ್ತಿ ಪ್ರದಾನ ಹಾಗೂ ಸ್ಕೂಲ್ ಚಂದನದ ಗೌರವ ನಿರ್ದೇಶಕರಾಗಿದ್ದ ದಿವಂಗತ ಎಚ್.ಸಿ. ರಟ್ಟಿಗೇರಿ ಅವರ ಕಂಚಿನ ಮೂರ್ತಿ ಅನಾವರಣ ಕಾರ್ಯಕ್ರಮವನ್ನು ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಸಸಿ ಗಿಡಕ್ಕೆ ನೀರು ಹಾಕುವ ಮೂಲಕ ಉದ್ಘಾಟಿಸಿ ಮಾತನಾಡಿದ್ದಾರೆ. ಈ ಸಮಯದಲ್ಲಿ ಕಾನೂನು ಸಚಿವರಾದ ಎಚ್.ಕೆ. ಪಾಟೀಲ್, ರೋಡ ಮತಕ್ಷೇತ್ರದ ಶಾಸಕರಾದ ಜಿ.ಎಸ್. ಪಾಟೀಲ್, ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ, ಶಾಸಕರು, ಮಾಜಿ ಹಾಲಿ ಶಾಸಕರು ಸೇರಿದಂತೆ ಅನೇಕ ರಾಜಕೀಯ ಮುಖಂಡರು, ವಿಜ್ಞಾನಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ವೀರಣ್ಣ ಹಡಪದ್, ಎನ್ಕೆಎಸ್ ಟಿವಿ 4 ಲಕ್ಷ್ಮೇಶ್ವರ. ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ಕೋಬೇಕು, ವೈಚಾರಿಕತೆಯನ್ನು ಬೆಳೆಸ್ಕೋಬೇಕು. ಯಾಕಂತಂದರೆ ನಮ್ಮ ದೇಶ ಅನೇಕ ಜಾತಿಗಳಿಂದ ಕೂಡಿದೆ, ಅನೇಕ ಧರ್ಮಗಳಿಂದ ಕೂಡಿದೆ. ನಾವು ಜಾತ್ಯತೀತ ರಾಷ್ಟ್ರವನ್ನು ನಿರ್ಮಾಣ ಮಾಡಬೇಕಲ್ಲ, ಜಾತೀಯತೆ ಹೋಗ್ಬೇಕಲ್ಲ, ವರ್ಗ ಹೋಗ್ಬೇಕಲ್ಲ, ಮನುಷ್ಯ ಸಮಾಜವನ್ನು ನಿರ್ಮಾಣ ಮಾಡಬೇಕಲ್ಲ, ಸಮಾನತೆಯ ಸಮಾಜವನ್ನು ನಿರ್ಮಾಣ ಮಾಡಬೇಕಲ್ಲ, ಎಲ್ಲರೂ ಮುಖ್ಯವಾಹಿನಿ ಬರಬೇಕಲ್ಲ. ಈ ದೇಶದಲ್ಲಿ ಜಾತೀಯತೆ ಇದೆ, ಅಸಮಾನತೆ ಇದೆ. ಈ ಅಸಮಾನತೆ ಹೋಗ್ಲಿಕ್ಕೆ ಏನು ಮಾಡಬೇಕು ಅಂತಕ್ಕಂಥದ್ದನ್ನು ಯೋಚನೆ ಮಾಡಬೇಕು. ಅಸಮಾನತೆ ಹೋಗದೆ ಹೋದರೆ ಬಹಳ ಜನ ವಿಜ್ಞಾನ ಓದಿರೋರು ಮತ್ತು ಆರ್ಟ್ಸ್ ಗ್ರ್ಯಾಜುಯೇಟ್ಸ್ಗಳು ಕಂದಾಚಾರ ಮೌಢ್ಯಗಳನ್ನು ಬಿಡೋದೇ ಇಲ್ಲ. ಕಂದಾಚಾರ ಬಿಡಬೇಕು. ಅದಕ್ಕೆ ವಿದ್ಯಾರ್ಥಿಗಳಿಗೆ ವೈಜ್ಞಾನಿಕ ಮನೋಭಾವ ಮತ್ತು ವೈಚಾರಿಕತೆಯನ್ನು ಬೆಳೆಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅದನ್ನು ಮಾಡಿದ್ರೆ ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾ ಇದ್ದಾರೆ, ವೈಜ್ಞಾನಿಕ ಮನೋಭಾವ ಬೆಳೆದರೆ ನಾವು ಮನುಷ್ಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲದೆ ಹೋದರೆ ಜಾತಿ ವ್ಯವಸ್ಥೆ ಹೋಗದೇ ಇಲ್ಲ. ಎಷ್ಟು ವರ್ಷಗಳ ಹಿಂದೆ ಜಾತಿ ಹೋಗಬೇಕು ಅಂತ ಹೇಳಿ ಬಸವಣ್ಣವರು ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ನಿನ್ನ ಮನೆಯ ಮಗನೆಂದೆನಿಸಯ್ಯ ಕೂಡಲ ಸಂಗಮ ದೇವ ಅಂತ ಎಷ್ಟು ವರ್ಷದಿಂದ ಹೇಳಿದ್ರು? 850 ವರ್ಷಗಳ ಹಿಂದೆ ಜಾತಿ ಹೋಗಿದೆಯಾ? ಮೌಢ್ಯಗಳು ಹೋಗಿದವ, ಮೂಢನಂಬಿಕೆಗಳು ಹೋಗಿದವ, ಕಂದಾಚಾರ ಹೋಗಿದೆಯಾ? ಇನ್ನು ಎಷ್ಟು ವರ್ಷ ಬೇಕಾಗ್ತದೆ? ಸ್ವಾತಂತ್ರ್ಯ ಬಂದು 79 ವರ್ಷ ಆಯಿತು. ಸ್ವಾತಂತ್ರ್ಯ ಬಂದು 79 ವರ್ಷ, 47ನೇ ಇಸ್ವಿ ನಾನು ಹುಟ್ಟಿದಾಗ ಬಂದು ಸ್ವಾತಂತ್ರ್ಯ. ದೇಶ ಮುಂಚಿತವಾಗಿ ಹುಟ್ಟಿದ್ರು. ಆದರೂ ಇಷ್ಟೆಲ್ಲ ವಿಜ್ಞಾನ ಆಗಿ 76% ನಾವು ಸಾಕ್ಷರತೆಯನ್ನು ಸಾಧನೆ ಮಾಡಿದರೂ ಕೂಡ ಜಾತೀಯತೆ ಹೋಗಿಲ್ಲ. ಬಹಳ ದುರ್ದೈವದ ಸಂಗತಿ ಅಂತಂದರೆ ಶಿಕ್ಷಿತರಲ್ಲೇ ಹೆಚ್ಚು ಜಾತೀಯತೆ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಇದು ಹೋಗ್ಬೇಕು. ಶಿಕ್ಷಿತರಲ್ಲೇ ಜಾತಿ ವ್ಯವಸ್ಥೆಯನ್ನು ಜಾಸ್ತಿ ಕಾಣ್ತಾ ಇದ್ದೇವೆ. ಈ ಬಸವಣ್ಣವರ ಶ್ಲೋಕ, ಈ ವಚನ ಹೇಳ್ತಾ ನೀ ಯಾವ ಜಾತಿಯವನು ಅಂತ ಕೇಳ ಅಂತ ಪರಿಸ್ಥಿತಿಗೆ ಬಂದಿದ್ದೀವಿ. ವಚನ ಹೇಳೋದು, ಆಮೇಲೆ ನೀ ಯಾವ ಜಾತಿಯವನಪ್ಪ ಅಂತ ಕೇಳೋದು, ಇದು ಹೋಗ್ಬೇಕಾಗ್ತದೆ. ಅದಕ್ಕೆ ನಾವು ನಮ್ಮ ಸರ್ಕಾರ ಇದ್ದಾಗ ಮೊದಲನೇ ಅವಧಿನಲ್ಲಿ ನಾವು ಮೌಢ್ಯ ನಿರೋಧಕ ಕಾಯ್ದೆಯನ್ನು ತಗೊಂಡ್ಬಂದಿದ್ದೇವೆ. ನೀವು ಕಾನೂನು ಮಂತ್ರಿಗಳಾಗಿರುವಾಗ ಮೌಢ್ಯ ವಿರೋಧಕ ಕಾಯ್ದೆಯನ್ನು ತಂದಿದ್ದೇವೆ. ಕಾರಣ ಯಾಕಪ್ಪ ಅಂತಂದರೆ ಮೌಢ್ಯಗಳು ಹೋಗಲಿ. ಬಸವಣ್ಣವರು ಕೂಡ ಮೌಢ್ಯ
ವಿರೋಧ ಮಾಡಿದ್ರಂಥವ್ರು. ಸೊ ಈ ನಾಡಿನಲ್ಲಿ, ಬಸವಣ್ಣನವರ ನಾಡಿನಲ್ಲಿ ನಾವು ಹುಟ್ಟಿ ಇನ್ನೂ ಕೂಡ ಮೌಢ್ಯಗಳನ್ನು ಆಚರಣೆ ಮಾಡ್ತೀವಿ ಅಂತಂದರೆ ಇದು ದುರ್ದೈವ ಅಂತಕ್ಕಂಥ ನಮ್ಮ ಸಂವಿಧಾನದಲ್ಲಿ ಏನು ಹೇಳಿದೆ? ಸಂವಿಧಾನದಲ್ಲಿ ಏನು ಹೇಳಿದೆ? ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಅಂತ ಹೇಳಿದೆ. ಇದನ್ನು ಸಾಧನೆ ಮಾಡಬೇಕಲ್ಲ. ಇದು ಮಾಡದೆ ಹೋದರೆ ಈ ದೇಶದಲ್ಲಿ ಯಾವತ್ತೂ ಕೂಡ ಜಾತಿ ಹೋಗಲ್ಲ.